ಎಸ್ ಸಾಲ ದೇವರು ಇನ್ನೂ ಮೇಲೆ ಎತ್ತುತ್ತದೆ. ಸ್ಯಾಲರಿ ಏನಿದೆ ವಸಂತ ಅದೇ ನಿಮಗೆ ಇನ್ನೂ ಸ್ಯಾಲರಿ ಹೆಚ್ಚಿಸ್ತದೆ. ಏನು ಬರ್ತದೆ ಸ್ಯಾಲರಿ ಹೆಚ್ಚಿಸ್ತದೆ. ಥ್ಯಾಂಕ್ ಯು ಥ್ಯಾಂಕ್ ಯು ವಂಡರ್ಫುಲ್ ಡೇ. ನಾವು ನಿಂದು ಏನು ಇನ್ಕಮ್ ಬರ್ತದೆ ನಿಮ್ಮನ್ನು ಹೆಚ್ಚಿಸ್ತದೆ. ಎಸ್ ಗಂಡನಿಗಿಂತ ನಿಮ್ಮದು ಆದಾಯ ಹೆಚ್ಚಾಗುತ್ತೆ. ಥ್ಯಾಂಕ್ ಯು ವಂಡರ್ಫುಲ್ ಡೇ. ಎಸ್ ಥ್ಯಾಂಕ್ ಯು. ನಿಮ್ಮ ಆದಾಯಗಳು ದೇವರು ಅದನ್ನೇ ಹೇಳ್ತಾ ಇದ್ದಾರೆ. ರವಿ ದೋಷನಿ ಕಾಂತರಾಜು ದೇವರು ಕೃಷ್ಣ ರಾಣಿ ನಿಮ್ಮದು ದೇವರು ಹೆಚ್ಚಿಸ್ತಾರೆ ಆದಾಯ. ಥ್ಯಾಂಕ್ ಯು ವಂಡರ್ಫುಲ್ ಡೇ. ದೇವ ದೋಷನಿ ನಿಮ್ಮ ಆದಾಯ ದೇವರು ನಿಮಗೆ ಸಾವಿರ ಸಾವಿರ ಪಟ್ಟು ಹೆಚ್ಚಿಸ್ತಾರೆ. ಎಲ್ಲ ಭಾಗಗಳು ಒಬ್ಬ ರಾಜ್ಯನೇ ಬಿಟ್ಟಿಲ್ಲಪ್ಪ, ರಾಜ್ಯನೇ ಬಿಟ್ಟ ದೇವರು. ಅವ್ರು ಯಾವಾಗ ಕೊಂಡಾಡ್ದ ಅವನ ಮಹಿಮೆ ಹೆಚ್ಚು. ಎಲ್ಲಿ ತನಕ ನೀನು ದೇವ್ರನ್ನ ಕೊಂಡಾಡ್ತಾನೆ ಇರ್ತೀಯ ಅಷ್ಟು ದೇವ್ರು ನಿನ್ನನ್ನು ಎಲ್ಲ ಭಾಗದಲ್ಲಿ ಹೆಚ್ಚಿಸ್ತಾರೆ. ಹೊಗಳ್ತಾ ಇದ್ದಂಗೆ ನಿನ್ನನ್ನು ದೇವರು ಎಲ್ಲ ಹಿಂಗೆ ಒಬ್ಬ ಜಸ್ಟ್ ಒಬ್ಬ ಪರ್ಸನ್ನ ಒಬ್ಬ ರಾಜನ ಅವನ ಮಹಿಮೆ ಎಲ್ಲ ಕಡೆ ಎಸ್ ಹಂಗೇನೆ ದೇವರು ನೀನು ಹೊಗಳ್ತಾ ಇದ್ದರೆ ನಿನ್ನ ಜಾಬ್ ವಿಷಯದಲ್ಲಿ ಜನಗಳೇ ಹೇಳ್ತಾರೆ, HR ಹೇಳ್ತಾರೆ, ಮ್ಯಾನೇಜರ್ಗಳೇ ಹೇಳ್ತಾರೆ ಹೌದು ಇನ್ನು ರೈಟ್ ಪರ್ಸನ್ ಏನು ಅಂತೇಳಿ. ಅದಕ್ಕೆ ದೇವರಲ್ಲಿ ನೀನು ಕೊಂಡಾಡಿದಾಗ ದೇವ್ರು ನಿನ್ನ ಜನಗಳು ಹೊಗಳಂಗೆ ಮಾಡೋದು. ಆದ್ರೂ ಇದೆಲ್ಲ ದೇವ್ರ ಕೃಪೆ, ನಿನ್ನ ಸಾಮರ್ಥ್ಯ, ನಿನ್ನ ಸಾಮರ್ಥ್ಯ, ನಿನ್ನ ಬಲ. ಥ್ಯಾಂಕ್ ಯು ಯಾಕೆಂದರೆ ನಾನೆಲ್ಲ ದೇವ್ರನ್ನ ದೇಶಕ್ಕೆ ಪ್ರೆಸೆಂಟ್ ಮಾಡೋದು. ಅದೆಲ್ಲಿಗೆ ತನಕ ಹೋಯ್ತು ಅಂದರೆ ರಾಜ್ಯನೂ ಬಿಡಲಿಲ್ಲ, ರಾಜನೂ ಕೊಂಡಾಡಬೇಕಾಗತ್ತೆ. ದಾನಿಯೆಲ್ಲ ಅವನೆಲ್ಲಿದ್ದ ಅವನು ಅಲ್ಲಿ ಕೆಲಸ ಊಟ ಅಲ್ಲಿ ನೋಡ್ತೀವಿ, ಅಲ್ಲಿ ಸ್ಟ್ರಿಕ್ಟ್ ಅವನು ದೇವ್ರ ವಿಷಯದಲ್ಲಿ ತುಂಬ ಸ್ಟ್ರಿಕ್ಟ್ ಅವನು. ಆ್ಯಕ್ಚುಲಿ ನೋಡ್ಬೇಕಾದ್ರೆ ಅವನು ಅಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾನೆ. ಅಲ್ಲಿ ಎಲ್ಲಿಂದ ಎಲ್ಲರೂ ಸ್ತೋತ್ರ ಮಾಡೋ ಸ್ಟಾರ್ಟ್ ಆದ್ರು. ಎಲ್ಲ ರಾಜನಿಂದ ಹಿಡಿದು ಅಲ್ಲಿ ಪ್ರಜೆಗಳೆಲ್ಲ ದೇವ್ರನ್ನ ಸ್ತೋತ್ರ ಮಾಡೋ ಸ್ಟಾರ್ಟ್ ಮಾಡಿದ್ದಾನೆ. ಹಂಗೇನೆ ನೀನೊಬ್ಬ ಪರ್ಸನ್ ದೇವರಲ್ಲಿ ಹೇಳ್ತಾ ನೀನು ದೇವ್ರನ್ನ ಹೊಗಳಿ ನೀನು ಕೊಂಡಾಡಬೇಕಾದ್ರೆ ಎಸ್ ಬೇರೆಯವರು ಸಹ ಆ ಏಸಪ್ಪನ ಕೊಂಡಾಡಿಕೆ ಕಾರ್ಯಗಳು ಮಾಡ್ತಾರೆ. ಆತನ ಕಾರ್ಯ ಸತ್ಯ. ಆತ ಏಸಪ್ಪ ಏನು ಹೇಳ್ತಾರೆ ಆತನ ನುಡಿದಿದ್ರೆ ಎಲ್ಲ ನೆರವೇರಿಸೋರಾಗಿ. ವಂಡರ್ಫುಲ್ ಡೇ. ಗ್ಲೋರಿ ರಾಜ್. ಎಸ್ ನಿನ್ನ ಪ್ರಸನ್ನತೆಗಾಗಿ ಎಸ್ ಗ್ಲೋರಿ ರಾಜ್. ಎಲ್ಲಪ್ಪ ಅದನ್ನೇ ಹೇಳ್ತಾರೆ. ಅವನ ದಿನೇಶ್ ನಿಮ್ಮನ್ನು ದೇವರು ಹೆಚ್ಚಿಸ್ತಾರೆ. ಸುಮನ್ ಶಬೀರ್ ಅವ್ರನ್ನ ದೇವರನ್ನ ಖಂಡಿತ ಶೋರ್ ಹೆಚ್ಚಿಸ್ತಾರೆ. ಬಟ್ ಆದರೆ ನೀವು ಮೊದಲು ಅಲ್ಲಿ ರಾಜ ಹೇಳ್ತಾ ಇದ್ದಾನೆ ಕೊಂಡಾಡ್ದವನು. ನೀವು ಯಾವತ್ತೂ ನೀವು ದೇವ್ರನ್ನ ಕೊಂಡಾಡೋದನ್ನ ಕಡಿಮೆ ಮಾಡಬೇಡಿ. ದೇವ್ರನ್ನ ಕೊಂಡಾಡೋದನ್ನ ಕಡಿಮೆ ಮಾಡಬೇಡಿ. ದೇವರು ನಿಮ್ಮನ್ನ ಆತನ ಮಹಿಮೆ ಏನಿತ್ತು ಆ ಮಹಿಮೆಯಲ್ಲಿ ನಿಮ್ಮನ್ನ ತುಂಬಿಸೋದಾಗಿದೆ. ದೇವರ ಆತ್ಮ ಅದನ್ನೇ ಹೇಳ್ತಾರೆ. ರಿಯಲ್ ಆಗಿ ಯಾರು ಬಿಟ್ಕೊಟ್ಟಿದ್ದೀರಾ? ಇಲ್ಲ, ನಾನು ಕಂಠೇಶ್ವರನ ಯಾವಾಗಲೂ ನಾನು ಎಷ್ಟೇ ಕೋಟಿ ಬಂದ್ರೂ ನಾನು ದೇವರ ನಾನು ಹೊಗಳೋದು ನಾನು ಬಿಡಲ್ಲ ಅಂತ ಹೇಳೋದು ಮುಂದೆ ಬಂದಿದ್ದೀನಿ. ನನಗೆ ಎಷ್ಟೇ ಆದಾಯ ಬರಲಿ ನನ್ನ ಜೀವನ ಹೋಗೋದೇ ನನ್ನ ದೇವ್ರನ್ನ ಅಂತ ಹೇಳೋದು ನೀವು ಮುಂದೆ ಬರೋದಾದರೆ ಖಂಡಿತ ಶೋರ್ ನೆಬೂಕದ್ನೆಚ್ಚರನನ್ನ ಪುನಃಸ್ಥಾಪನೆ ಮಾಡ್ದಂಗೆ ನಿಮ್ಮನ್ನು ಪುನಃಸ್ಥಾಪನೆ ಮಾಡಿ. ಯಾರು ರಿಯಲ್ ಆಗಿ ಪಶ್ಚಾತ್ತಾಪ ಆಗಿರೋದು ಇಲ್ಲಪ್ಪ ನಾನು ಇವತ್ತು ನಾನು ಬಿಟ್ಕೊಂಡಿದ್ದೀನಿ. ಇವತ್ತು ತುಂಬ ಜನ ದೇವ್ರು ಮಾತಾಡಿದ್ದಾರೆ. ಇವತ್ತು ಏನಿಲ್ಲ ವಾಕ್ಯದಲ್ಲಿ ತುಂಬ ಜನಕ್ಕೆ ಟಚ್ ಆಗಿದೆ. ಇವತ್ತು ಅನೇಕ ಜನ ಟಚ್ ಆಗಿದೆ. ಇವತ್ತು ನಾನು ಒಂದು ವೇಳೆ ನಾನು ಆಡಳಿತ ಹೆಚ್ಚಳಪಟ್ಟಿದ್ದೆ. ಹೌದು, ನಾನು ಪ್ರಾರ್ಥನೆ ಮಾಡಬೇಕಾದ್ರೆ ನನ್ನ ಪ್ರಾರ್ಥನೆ ಮಾತ್ರ ದೇವ್ರು ಕೇಳಿದ್ರೆ ಹೆಚ್ಚಳಪಟ್ಟಿದ್ದೆ. ನನಗೆ ಗೊತ್ತಾಯ್ತು ನಾನು ಹೆಚ್ಚಳ ಪಡಂಗಿಲ್ಲ ನನಗೆ. ಹೌದು, ಎಲ್ಲ ದೇವ್ರ ಸಾಮರ್ಥ್ಯ, ದೇವರ ಕೃಪೆ ಅಂತ ಹೇಳೋರಿಗೆ ರಿಯಲ್ ಆಗಿ ಪಶ್ಚಾತ್ತಾಪ ಆಗಿದೆ. ಜಸ್ಟ್ ವಾಕ್ಯ ಕೇಳಬೇಕಾದ್ರೆ ಅನೇಕ ಜನರಿಗೆ ರಿಯಲೈಸ್ ಆಗಿ ಇಲ್ಲಪ್ಪ ನನ್ನ ಕ್ಷಮಿಸು ಅಂತ ಇವಾಗ ವಾಲಂಟ್ರಿ ಆಗಿ ಇವಾಗನೇ ಅಲ್ಲಿ ನೆಬೂಕದ್ನೆಚ್ಚರನಿಗೆ 70 years ಆದ್ಮೇಲೆ ಬುದ್ಧಿ ಬಂತು. ನೀವು ಬರೀ ಅವನ ಬಗ್ಗೆ ಕೇಳಬೇಕಾದ್ರೆ ನಿಮ್ಗೆ ಆಲ್ರೆಡಿ ಜ್ಞಾನ ಬಂದಿದೆ. 7 ವರ್ಷ ಆದ್ಮೇಲೆ ಬುದ್ಧಿ ಬಂದು ದೇವ್ರನ್ನ ಕೊಂಡಾಡ್ತಾ ಇದ್ದಾರೆ. ನಿಮಗೆ 1 ನಿಮಿಷದಲ್ಲಿ ನಿಮಗೆ ಜ್ಞಾನ ಬುದ್ಧಿ ಬಂದಿದೆ. 1 ನಿಮಿಷ ನಮಗೆ 7 years, ನಿಮಗೆ 7 minutes, 7 seconds, 7 minutes ಅಲ್ಲಿ ನಿಮಗೆ ಜ್ಞಾನ
ಜ್ಞಾನ ಬಂದಿದೆ. ಇಲ್ಲ, ಎಲ್ಲ ದೇವರೇ ಮಾಡೋದು, ಎಲ್ಲ ಏಸಪ್ಪನ ಇದೆ. ಆಗ ನಿಮ್ಮನ್ನ ದೇವ್ರ ವಾಕ್ಯ ಹೇಳ್ತಿದ್ದಾರೆ, ಪುನಃ ಅದು ಹೇಳ್ತಾರಲ್ಲಿ ಥ್ಯಾಂಕ್ ವಂಡರ್ಫುಲ್ ಡ್ಯಾಡಿ. ಓ ಡ್ಯಾಡಿ, ನಿಮ್ಮ ಮಕ್ಕಳು ನೋಡಪ್ಪ, ನೋಡು ರಾಜ, ನಿಮ್ಮ ಮಕ್ಕಳಿಗೆ ಪ್ರಿಯರಾಗ್ಯಪ್ಪ ಹೋಗ್ತಾ ಇದ್ದಾರೆ. ಥ್ಯಾಂಕ್ ಯು, ವಂಡರ್ಫುಲ್ ಡ್ಯಾಡಿ, ವಂಡರ್ಫುಲ್ ಡ್ಯಾಡಿ. ಓ ಗ್ಲೋರಿ ರಾಜ, ಗ್ಲೋರಿ 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 ಗ್ಲೋರಿ. ಥ್ಯಾಂಕ್ ಯು. ದೇವ್ರು ನಿಮ್ಮನ್ನ ತಿರುಗಿ ಮೊದಲು ಏನಿದ್ರಿ ಅದು 2,000 ಪಟ್ಟು ಹೆಚ್ಚಿಸಲಾಗಿದೆ. ಅಲ್ಲಿ ನೆಬೂಕದ್ನೆಚ್ಚರನ ಮಹಿಮೆ ಅತ್ಯಧಿಕವಾಯಿತು. ಮೊದಲು ಅಧಿಕ ಅಷ್ಟೇನೆ, ಅಧಿಕ ಇತ್ತು. ದೇವ್ರನ್ನ ಕೊಂಡಾಡಿದಾಗ ಅತ್ಯಧಿಕವಾಯಿತು. ಅದು ನಾರ್ಮಲ್ ಇತ್ತು, ಈಗ ಸೂಪರ್ ನ್ಯಾಚುರಲ್ ಆಗಿದೆ. ನಾರ್ಮಲ್ಗೂ ಸೂಪರ್ ನ್ಯಾಚುರಲ್. ನೆಬೂಕದ್ನೆಚ್ಚರ ತನ್ನ ಬಲ ಅಂತಂದಾಗ ಅದು ಬರೀ ಅಧಿಕ. ಇಲ್ಲಿ ದೇವ್ರನ್ನ ಕೊಂಡಾಡಿದಾಗ ಬೈಬಲ್ ಹೇಳ್ತಿದೆ ಅತ್ಯಧಿಕವಾಗಿ. ಅವನ ಮಹಿಮೆ ಏನಾಯ್ತು? ಅತ್ಯಧಿಕವಾಯಿತು. ಮಹಿಮೆ ಅತ್ಯಧಿಕವಾಯಿತು. ನಿಮ್ಮ ಮಕ್ಕಳು ಆದಾಯ, ಶಕ್ತಿ, ಹಣ, ಗ್ಲೋರಿ ಅತ್ಯಧಿಕವಾಗಿದೆ. 1,000 ಪಟ್ಟು ಹೆಚ್ಚಿಸಿದೆ. ಅತ್ಯಧಿಕವಾಗಿ ರಾಜ, ಯಾರು ಇಳಿಸಕ್ಕೆ ಹಾಕಬಾರದು ರಾಜ. ಆ ರೀತಿಯಲ್ಲಿ ಓವರ್ ಫ್ಲೋ ಆಗಲಿ ಅಪ್ಪ, ಓವರ್ ಫ್ಲೋ ಆಗಲಿ ಹೋಲಿ ಸ್ಪಿರಿಟ್. ಇವತ್ತಪ್ಪ ನೈಟ್ ಪ್ರೇಯರ್ ರಾಜ, ಕರ್ತನೆಯಪ್ಪ, ನಾನು ನಿನ್ನ ಮಗಳಾಗಿ, ನಿನ್ನ ಸೇವಕಿ ಆಗಿ ರಾಜ, ನಿನ್ನ ಮಕ್ಕಳ ಮೇಲೆ ಈ ಆಶೀರ್ವಾದನ ರಿಲೀಸ್ ಮಾಡ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿ ಆಗಿ ರಾಜ, ಅಪ್ಪ ನಿನ್ನ ಸೇವೆಗೆ ನಮ್ಮನ್ನ ಕರೆದಿದ್ಯಪ್ಪ. ಈ ಸೇವೆ ನಿಮಿತ್ತಪ್ಪ, ನಿನ್ನ ನಾಮದ ನಿಮಿತ್ತ, ಯೇಸುವಿನ ನಾಮದಲ್ಲಿ ನೀವು ಒಬ್ಬೊಬ್ಬರ ಮೇಲೆ ಕರ್ತನೆ ಆಶೀರ್ವಾದನ, ಮೈಮಿನ 1,000 ಪಟ್ಟು ರಿಲೀಸ್ ಮಾಡಿ. ಗ್ಲೋರಿ ರಾಜ. ಆ 7 years ಮಿಸ್ ಆಗಿತ್ತು, ಅದಕ್ಕೆ ದೇವರು 7 years ಸೇರಿಸಿ ಮಹಿಮೆನ ಅತ್ಯಧಿಕವಾಗಿ ಇದು ಒಂದು ಏನೇನು ತಡೆ ಆಗಿತ್ತು. ಇಷ್ಟು ವರ್ಷ, 1 ವರ್ಷ ತಡೆ ಆಗಿತ್ತು, 2 ವರ್ಷ ತಡೆ ಆಗಿತ್ತು, 5 ವರ್ಷ ತಡೆ ಆಗಿತ್ತಲ್ವ, ಒಟ್ಟಿಗೆ ಸೇರಿಸಿ ಆ ಅತ್ಯಧಿಕನ ಮಹಿಮೆ ನೋಡುವ ಆ ಮಹಿಮೆ ರಿಲೀಸ್ ಆಗುತ್ತೆ. ಮೇಲೆ ನಿನ್ನ ಮಹಿಮೆ ಬಂದು ಮಕ್ಕಳ ಮೇಲೆ ಮಹಿಮೆ ರಿಲೀಸ್ ಆಗುವುದಾಗಲಿ ರಾಜ. ನಿನ್ನ ಮಕ್ಕಳು ಯಾವಾಗಲೂ ಏಳೆ ಬಿಡದೆ ಪರಲೋಕ ದೇವನ ಏಸಪ್ಪನ ಹೋಗ್ಲಿ ಕೊಂಡಾಡ್ಕೊಂಡೇ ಇರ್ಲಿಕ್ಕೆ. ಹೌದು, ನಿನ್ನ ಕಾರ್ಯಗಳೆಲ್ಲ ಸತ್ಯ ನಾವು ಹೇಳ್ತೀವಿ ರಾಜ. ಅಪ್ಪ ನಿನ್ನ ಮಾತುಗಳೆಲ್ಲ ನ್ಯಾಯ ಕರ್ತನೆ ಸ್ವಾಮಿ. ಹೌದು, ಸೊಕ್ಕಿನವ್ರನ್ನಪ್ಪ ಯೇಸು ಸ್ವಾಮಿ ಅಪ್ಪ ನಡೆಯುವುದನ್ನು ನೀನು ತಗ್ಗಿಸಬಲ್ಲನ್ನು ಶೋರಪ್ಪ. ಹೌದು, ನಿಜ ಕರ್ತನೆ ಸ್ವಾಮಿ ಅಪ್ಪ. ಅದಕ್ಕೆ ನಾವಾಗಿ ತಗ್ಗಿಸ್ಕೊಂಡು ನಮ್ಮನ್ನ ಕ್ಷಮಿಸು ರಾಜ, ನಮ್ಮನ್ನ ಕ್ಷಮಿಸಿ, ನಮ್ಮನ್ನ ಕ್ಷಮಿಸ್ಬಿಡಪ್ಪ, ನಮ್ಮನ್ನ ಕ್ಷಮಿಸೋ ರಾಜ, ನಮ್ಮನ್ನ ಕ್ಷಮಿಸು, ನನ್ನ ಕ್ಷಮಿಸು. ನಿನ್ನ ಮಗಳಾಗಿ ನನ್ನ ಸ್ವೀಕರಿಸು ರಾಜ. ಅಪ್ಪ ನನ್ನ ಅಪ್ಪ ಬಾಯ್ತದಲ್ಲಿ ನನ್ನ ಮಗಳಾಗಿ ನನ್ನ ಸ್ವೀಕರಿಸಿ. ಒಬ್ಬೊಬ್ಬರು ಮೇಲೆ ನಿನ್ನ ಕೃಪೆ ಅಪ್ಪ, ಒಬ್ಬೊಬ್ಬರು ಮೇಲೆ ನಿನ್ನ ಕೃಪೆ. ನಿನ್ನ ಮಕ್ಕಳಪ್ಪ ಏನು ಕೆಲಸ ಮಾಡ್ತಾರೆ ಅದ್ರ ಮೇಲೆ ನಮ್ಮ ಮಹಿಮೆ ಎಂಟ್ರಿ ಆಗುವುದಾಗಲಿ. ಪರಲೋಕ ರಾಜ್ಯಕ್ಕೆ ಅಪ್ಪ ನೋಡು ರಾಜ್ಯ ಯೇಸು ಸ್ವಾಮಿ ಅಪ್ಪ, ಪರಲೋಕದ ಮಹಿಮೆ ಅಪ್ಪ ನೆಕ್ಸ್ಟ್ ಅರಮನೆಗೆ ಸ್ಟಾರ್ಟ್ ಆಯ್ತಲ್ಲಪ್ಪ ಅಂದ್ರೆ ಮಹಿಮೆ ಮಕ್ಕಳ ಮನೆಯಲ್ಲಿ ಅದೇ ರಿಲೀಸ್ ಆಗೋದಾಗಲಿ. ಎಲ್ಲ ಕೆಟ್ಟ ಬಂಧನಗಳು, ಮನುಷ್ಯ ಜ್ಞಾನಗಳು ಅಪ್ಪ, ಎಲ್ಲ ಕೆಟ್ಟ ಆಲೋಚನೆಗಳು ಹೋಗ್ತಾ ಇಲ್ಲ. ಅದೆಲ್ಲ ಹೋಗ್ತಾ ಇಲ್ಲ ಯೇಸುವಿನ ನಾಮದಲ್ಲಿ. ಮಕ್ಕಳು ಒಬ್ಬೊಬ್ಬರ ರಿಫ್ರೆಶ್ ಆಗಲಿ. ಅಭಿಷೇಕದ
ಮಹಿಮೆ ಎಲ್ಲ ಮಹಿಮೆ ಯೇಸು ನಾಮದಲ್ಲಿ ಹಲ್ಲೆಲೂಯಾ. ಯೇಸಪ್ಪ ಮಹಿಮೆ ತುಂಬಿಸಿದಕ್ಕಾಗಿ ಮಹಿಮೆ ನನ್ನ ಮನೆಯಲ್ಲೂ ಬರಲಿ ಯೇಸಪ್ಪ. ಇವತ್ತು ವಾಕ್ಯದ ಮುಖಾಂತರ ನನ್ನ ಜೊತೆ ಮಾತನಾಡಿದರೆ ಆ ಎಚ್ಚರಿಕೆಯನ್ನು ಕೂಡ ವಾಕ್ಯದ ಮುಖಾಂತರ ಎಚ್ಚರಿಕೆ ನಾನು ಸ್ವೀಕರಿಸ್ತೀನಿ. ಇದು ದೇವರು ಕೊಟ್ಟ ಮಾತುಗಾಗಿ ಪ್ರಾರ್ಥನೆ ಮಾಡ್ಕೊಂಡು ಪ್ರವಾದನೆ ಮುಖಾಂತರ ನನ್ನ ಜೊತೆ ಮಾತಾಡಿದ್ರೆ ಆ ಪ್ರವಾದನೆಯನ್ನು ಕೂಡ ನಾನು ಯೇಸು ನಾಮದಲ್ಲಿ ರಿಸೀವ್ ಮಾಡಿದ್ದೀನಿ. ಅದಕ್ಕೆ ಇವಾಗ ಏಸಪ್ಪ ಸ್ಟಾರ್ಟ್ ಮಾಡಿದ್ದಾರೆ, ಅದಕ್ಕಾಗಿ ಯೇಸುಗೆ ಕೋಟಿ ಸ್ತೋತ್ರ. ಮತ್ತೆ ಏಸಪ್ಪನದ ಪ್ರೇಯರ್ ಮಾಡಿದ್ರೆ ಏಸಪ್ಪ ನಾನು ಇದು ಮಾಡಿಲ್ಲ, ಅದನ್ನ ನಿನ್ನೆ ನಾನು ಪೂರ್ತಿ ನೈಬ್ರಲ್ಲಿ ಎಂಜಾಯ್ ಮಾಡ್ತೀನಿ ವಾಕ್ಯ ಕೇಳಬೇಕು ಅಂತ. ಅದೇ ಥರನೇ ಏಸಪ್ಪನ ಥ್ರೂ ಔಟ್ ಅದನ್ನ ಆಕ್ಟಿವ್ ಆಗಿ ಏಸಪ್ಪ ಎಂಜಾಯ್ ನಲ್ಲಿ ಇರಿಸಿ ವಾಕ್ಯದಿಂದ ತುಂಬಿಸಿದ್ದಾರೆ. ಕೊಂಡಾಡ್ದ ಅಲ್ಲಿ ಮಹಿಮೆ ನಾನು ತುಂಬ ಚೆನ್ನಾಗಿ ಕೇಳಬೇಕಪ್ಪ, ಇದೆ ನನಗೆ ಆಗಬೇಕಪ್ಪ ಅಂತ ಕೇಳ್ಕೊಂಡಿನ ಕೈ ಅಪ್ಪ ನಮ್ಮ ಮಾತಾಡಪ್ಪ ನಿಮ್ಮ ಮಾತಾಡಿನ ಗಾಡಿ ನನಗೆ ಕಣಪ್ಪ ನಾನು ಪ್ರೇಯರ್ ಮಾಡ್ಕೊಂಡಿದ್ದೆ. ದೇವರು ಅದೇ ರೀತಿ ನನಗೆ ಅಷ್ಟರ ಮುಖಾಂತರ ಮಾತಾಡಿದ್ದು ದೇವರು ನನಗೆ ಇದೆಲ್ಲ ಏನು ಇಟ್ಟಿಲ್ಲ. ದೇವರಿಗೆ ಪದೇ ಹೋದ್ರ ನಾನು ಅದ್ರ ಬಗ್ಗೆ ಮರ್ಯಾದೆಗಾಗಿ ಅದೇ ರೀತಿ ಎಲ್ಲರಿಗೂ ತುಂಬ ಬೇಕಾದ ಆತ್ಮಿಕವಾದ ತುಂಬ ನಮಗೆ ಬೇಕಾದಂತೆ ತುಂಬ ನಮಗೆ ದೇವರು ಮಾತಾಡ್ತಿದ್ರು ಮಾತಾಡಿ ಅಂತ ಹೇಳ್ಬೇಕಾದ್ರೆ ಹೆಚ್ಚು ಮಾಡ್ತಾ ಇದ್ದಾರೆ. ಎಲ್ಲಲ್ಲಿ ನಮ್ಮ ಬಾಡಿನೇ ಟಚ್ ಮಾಡ್ತಾರೆ, ಈ ಬಾಡಿನೇ ಕ್ಲೀನ್ ಮಾಡ್ತಾ ಇದ್ದಾರೆ. ಆತ್ಮದವರು ಹೋಗಿದೆ ಕಾಲ ನೋಡ್ಬೋದು, ಆತ್ಮದಲ್ಲಿ ಶೃಂಗಾರ ಮಾಡ್ತಾ ಇದ್ದಾರೆ. ಆತ್ಮದಲ್ಲಿ ಎಷ್ಟು ಜನ ವ್ಯಕ್ತಿಗಳು ಅಲ್ಲಿ ಅಷ್ಟರ ರಾಣಿಗೆ ಎಷ್ಟು ರಾಣಿಯಾಗಿ ಬಂದು ಎಷ್ಟು ವರ್ಷ ಆಯ್ತು ಮೇಕಪ್ ರೆಡಿ ಮಾಡೋಕ್ಕೆ? 1 ವರ್ಷ. ಇದು 1 ವರ್ಷದ ಕೆಲಸ ಅಲ್ಲ, ಇದು ಚರ್ಮ ಮಾತ್ರ ಅಲ್ಲ, ಆತ್ಮ. ನಮ್ಮ ಆತ್ಮ ಮತ್ತೆ ಅದಕ್ಕೆ ಇಲ್ಲಿ ತನಕ ಟೈಮ್ ತಗೊಳ್ತಾರೆ. ಕೆಲಸ ಮಾಡ್ತಿದ್ದೆ ಹೋಲಿಸ್ಬೇಕು, ಒಳಗಡೆ ಹೋಗಿ ಕ್ಲೀನ್ ಮಾಡ್ತಿದ್ದೆ ಹೋಲಿಸ್ಬಿಟ್ಟು ಕರೆ ಮಾಡ್ತಾ ಇದ್ದಾರೆ, ಶುದ್ಧಿ ಕೆಲಸ್ತಾ ಇದ್ದಾರೆ. ಸಾಕ್ಷಿ ಹೇಳಿದ್ರು ಸೇವಕರ ಮುಖಾಂತರ ನಮಗೆ ಕೊಡ್ಸಪ್ಪ ಇದಪ್ಪ ಅಂತ ಹೇಳ್ಕೊಂಡಿದ್ದೆ. ಅದೇ ರೀತಿ ತಿಳಿಸ್ಕೊಟ್ರು ನನಗೆ. ಮತ್ತು ಮುಂದೆ ಹೇಗಿರ್ತೀಯ ಈ ಥರ ಇರ್ತೀರ ಅಂತ ಅದನ್ನ ತಿಳಿಸ್ಕೊಟ್ರು. ಅದಕ್ಕೆ ನೀವು ಮನೇಲಿ ನೀವೇನು ಕೇಳ್ಕೊಂಡ್ರು ಖಂಡಿತ ಚಿಕ್ಕ ಮಗು ಬರುತ್ತಲ್ಲ, ಚಿಕ್ಕ ಮಗು ಅಪ್ಪ ಇವತ್ತು ನಮ್ಮ ಜೊತೆ ನನ್ನ ಜೊತೆ ಮಾತಾಡಪ್ಪ, ನನ್ನ ಎಜುಕೇಶನ್ ಬಗ್ಗೆ ಖಂಡಿತ ಶುರು ಮಾತಾಡ್ತಾರೆ. ನೀವೇನು ನೀವು ಮನೆಯಿಂದ ಹೊರಟು ಬರ್ಬೇಕಾದ್ರೆ ನಮ್ಮ ಒಟ್ಟಿಗೆ ಮಾತಾಡೋದು ಖಂಡಿತ ನಿಮ್ಮ ಆತ್ಮದಲ್ಲಿ ಬಡವರು ಧನ್ಯರು. ಆತ್ಮನ ನಿಮ್ಮನ್ನು ತೃಪ್ತಿಪಡಿಸಿ ಇವತ್ತು ನಾನು ಬರಬೇಕಾದ್ರೆ ಪ್ರೇಯರ್ ಮಾಡ್ತಾ ಇದ್ದೆ, ಶೋಭಾಂಶ ಮುಖಾಂತರ ವಾಕ್ಯ ಮುಖಾಂತರ ನಾನು ಇದು ಮಾಡಿದೆ ಅಂತ. ಅದೇ ರೀತಿಯಾಗಿ ಇವತ್ತು ವಾಕ್ಯ ಹೇಳಿದಾಗ ನಮ್ದಾಗನೇ ಇತ್ತು. ನನಗೆ ಈ ಪ್ರೇಯರ್ ಮಾಡ್ತಾ ಇರ್ಬೇಕಾದ್ರೆ ಪ್ರೇಯರಿಂದ ಮುಂಚೆನೇ ನನ್ನ ಸ್ಕಿನ್ ಅಲರ್ಜಿ ಎಲ್ಲ ಆಗಿತ್ತು. ಆದರೆ ನಾನು ಅದನ್ನು ಹೇಳ್ಕೊಂಡಿರಲಿಲ್ಲ, ಅದು ಎಷ್ಟೊಂದು ಗುಣ ಮಾಡಿದ್ರು, ನಾನು ಹೇಳ್ಕೊಂಡಿರಲಿಲ್ಲ. ಆಮೇಲೆ ಆಂಟಿ ಹೇಳಿದ್ದು ಎಲ್ಲರೂ ನಾವು ಕೊಂಡಾಡಬೇಕು ಅಂತ. ಅದೇ ರೀತಿಯಾಗಿ ಸಾಕ್ಷಿನ ಮಹಿಮೆ ನಿಮ್ಮ ಬಾಡಿಯಲ್ಲಿ ಆತ್ಮದಲ್ಲಿ ಮನೆ ಒಳಗೂ ಹೋಗ್ತಾ ಇದೆ. ಹೆಚ್ಚಾಗಿದೆ ಮುಟ್ಟಿದ ದೇವರು ಒಳಗಡೆ ಕ್ಲೀನ್ ಆಗ್ತಾ ಇದೆ. ಪಟ್ಟಿದೆ ಹಿಂಗು ರಾಜ ಅವನೇನ್ ಮಾಡ್ದ, ನನ್ನ ಸಾಮರ್ಥ್ಯ ನಾನೇ ಮಾಡಿದ್ದು ಅಂತ ಹೇಳ್ಬೇಕಾದ್ರೆ ನೀನಲ್ಲಪ್ಪ ಇಲ್ಲಿ ಒಡೆಯ ಇದ್ದಾನೆ. ಆಕಾಶದಲ್ಲೂ ಭೂಮಿಯಲ್ಲೂ
ಹೇಳ್ತಾ ಇದ್ದಾನೆ, ನಾನೇ ಓನರು. ಏಸಪ್ಪ ಬಂದ್ರು 33 ವರ್ಷ ನಡೆದ್ರು, ವಾಕ್ ಮಾಡಿದ್ರು, ಬಂದ್ರು, ಯಜಮಾನ ಬಂದ್ರು. ಸೈತಾನ್ ಏನ್ ಮಾಡ್ದ? ಸ್ವಾಮಿ ಇಲ್ಲೂ ಬಂದ್ಬಿಟ್ಟ, ಸ್ವಾಮಿ ಇಲ್ಲೂ ಬಂದ್ಬಿಟ್ಟ ನನ್ನ ಕಾಡಕ್ಕೆ. ನಾನು ಅಲ್ಲೇ ತಲ್ಲಿ ಇಲ್ಲಿ ಹೆಂಗೋ ನಾನು ಕೆಲಸ ಮಾಡ್ಕೊತೀನಿ, ಇಲ್ಲೂ ಬಂದ. ನನ್ನ ದೇವರು ಲೈಫ್ ನೀವು ಕೂತ್ರು ನಿಂತ್ರು ದೇವರಲ್ಲಿ ಒಬ್ಬ ರಾಜ ಕೀಳು ದೇವ್ರನ್ನ ಕೊಂಡ ನಿಮ್ಮನ್ನು ಹಂಗೆ ಮಾಡ್ತಾರೆ. ನೀವು ಸಾಮಾನ್ಯ ಸುಮ್ಮನೆ ಕೊಡಕ್ಕೆ ಆಗಲ್ಲ. ಎಲ್ಲ ಸ್ತೋತ್ರ ಹೇಳ್ತಾನೆ. ಇನ್ನು ಸಾಕ್ಷಿಗಳಿದ್ದೀರ ಪ್ರಿಯರೇ? ಸ್ತೋತ್ರವಾಗಲಿ. ನನಗೆ ತಲೆನೋಯ್ತಾ ಇತ್ತು, ತಲೆನೋವು ಹೋಗ್ತಾ ಇದೆ ಅಂತ ಆಶಾಪಟ್ಟು ಮಾತಾಡಿದ್ದಾರೆ ದೇವರು. ಅದೇ ರೀತಿ ದೇವರು ಬಿಡುಗಡೆ ಕೊಡ್ತಾರೆ. ನಮ್ಮ ಮಕ್ಕಳಿಗೂ ದೇವರು ಮಾತಾಡಬೇಕಪ್ಪ, ನನಗೆ ದೇವ್ರ ಮೂಲಕ ಬರ್ತಾವ ದೇವರನ್ನು ಪ್ರೇಯರ್ ಮಾಡ್ತಾರೆ. ಅದೇ ರೀತಿ ಮಾತಾಡಿದ್ದಾರೆ ದೇವರು. ಹೃದಯದ ನಾಯಕ, ಹೃದಯದ ಆ ಹೃದಯದ ನಾಯಕ ಯಜಮಾನ. ಹೃದಯದಲ್ಲಿ ಅಂದ್ಕೊಂಡಿದ್ನ ನೀವು ಬರೀ ಜಾಸ್ತಿ ಹೇಳಿದ್ರೆ ಅದು ನೀವು ಕ್ಲೀನಾಗಿ ಹೃದಯದ ನಾಯಕ ಹಿಂದಿದ್ದಂಥ ನಂಬಿಕೆ ಬಿಟ್ಟಿಲ್ಲ, ಹಿಂದಿದ್ದಂಥ ನಂಬಿಕೆಯನ್ನು ಇನ್ನೂ ಹೆಚ್ಚಾಗಿ ನಂಬಿಕೆ ಮಾಡಿ ಅಂದಾಗ ಅದು ನನಗೆ ಸಣ್ಣ ನೋವಿತ್ತು, ಕಾಲ ನೋವಿತ್ತು. ದೇವರು ಅವ್ರು ಪ್ರೇಯರ್ ಮಾಡುವ ಮಾಡ್ಕೊಟ್ರೆ ಕಾರ್ಯಕ್ಕಾಗಿ ಸ್ವಲ್ಪ ಬಾರಿ ಇಷ್ಟಾಗಿತ್ತಿಲ್ಲ. ಆಮೇಲೆ ನಾನು ಮನೇಲಿ ಏನು ಪ್ರೇಯರ್ ಮಾಡ್ಕೊಂಡು ಬಂದಿದ್ದೆ, ಸ್ವಲ್ಪ ಇದ್ರಲ್ಲಿ ಬಂದಿದ್ದೆ ದೇವಸ್ಥಾನದಲ್ಲಿ. ಮನೆಯಲ್ಲಿ ಏನು ಪ್ರೇಯರ್ ಮಾಡ್ಕೊಂಡು ಬಂದಿದ್ದೆ ಅದೇ ಥರ ಶೋಭಾಸ ನನಗೆ ಹೆಚ್ಚಾಗಿ ವಾಕ್ಯ ಕೊಟ್ಟು ಆಮೇಲೆ ಮನೇಲಿ ತುಂಬ ಚಿಂತೆ ಮಾಡ್ಕೊಂಡು ಬಂದೆ. ಮತ್ತೆ ಆಲಯದ ಪ್ರೇಯರ್ ವಿಷಯ ಹೋಗೋದು ನನಗೆ ತಲೆ ಒಂಚೂರು ಚಿಂತೆ ಇವತ್ತು ಕೂಡ ನಾನು ದೇವರಲ್ಲಿ ಪ್ರೇಯರ್ ಮಾಡ್ಕೊಂಡು ದೇವರಿಗೆ ನಮ್ಗೆ ಬೇಕಾದ ನೀವು ಅರಿವಿಸ್ಕೊಡ್ಬೇಕಪ್ಪ, ನಿಮ್ಮ ಆಸರಿಬೇಕು ಅಂತ ಬಂದಿದ್ದೆ. ಅದೇ ರೀತಿ ಒಂದೊಂದು ವಾಕ್ಯಗಳು ನಮಗೆ ನಮ್ಮ ಮಗು ವಿಷಯದಲ್ಲಿಲ್ಲ ಆಸ್ಪತ್ರೆಗೆ ಕರ್ಕೊಂಡಿದ್ರು. ಅಲ್ಲಿ ಸ್ಕ್ಯಾನಿಂಗ್ ಮಾಡಬೇಕಂದ್ರು. ಒಂದು ಸ್ಕ್ಯಾನಿಂಗ್ ಮಾಡಿದಾಗ ಕಿಡ್ನಿ ಸ್ವಲ್ಪ ಸಮಸ್ಯೆ ಐತೆ ಅಂತ ಹೇಳಿದರು. ಆಮೇಲೆ ಶೋಭಾಕ್ಕೂ ಪ್ರೇಯರ್ ಮಾಡ್ತಿದ್ದೆ. ನೆಲೆ ಶೋಭಕ್ಕೂ ಪ್ರೇಯರ್ ಮಾಡಿದ್ರು. ಮತ್ತೆ ವಾಕ್ ಬರ್ತದೆ ಶೋಭಕ್ಕೂ ಮಾತಾಡಲಿಕ್ಕೆ ಹೋಗ್ತಿತ್ತು. ಅವ್ರಿಗೆ ಹುಡುಕಿಯಲ್ಲೋಗಿ ನಾನು ಅದು ಹೋದಾಗ ಆಮೇಲೆ ಯಾಕೆ ಶೋಭಕ್ಕ ನಿಮಗೋಸ್ಕರ ಪ್ರೇಯರ್ ಮಾಡಿ ಅಂತ ಹೇಳಿದೆ. ಆಯ್ತು, ಎಲ್ಲ ಒಳ್ಳೆಯದಾಗುತ್ತೆ, ಏನಾದರೂ ಒಂದು ಖುಷಿ ಆಗ್ತದೆ ಅಂದರು. ಅದರಿಂದ ಒಂದು ಸ್ಕ್ಯಾನಿಂಗಿಗೆ ಹೋದಾಗ ನಾನು ದೇವರಲ್ಲಿ ಪ್ರೇಯರ್ ಮಾಡ್ಕೊಂಡಿದ್ದೆ. ಬೇರೆ ನಿಮ್ಮ ಮಗಪ್ಪ ಅವನು ಏನೇ ತಪ್ಪು ಮಾಡಿದ್ರು ನೀವು ಕ್ಷಮಿಸ್ಬೇಕು ಅವನು ಹೋದಾಗ ನಾನು ಮನೆಯಲ್ಲಿ ಪ್ರೇಯರ್ ಮಾಡ್ಕೊಂಡೆ. ಶೋಭಕ್ಕೂ ಪ್ರೇಯರ್ ಮಾಡಿ ದೇವರಿಗೆ ತೋರಿಸ್ತಾರೆ. ಅಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಐತೆ ಅಂತ ಹೇಳಿದ್ರು. ಆಮೇಲೆ ನಾನು ದೇವರಲ್ಲಿ ಒಂದು ಸಾವಿರ ಕಾಣಿಕೆ ಹಾಕ್ಯಪ್ಪ, ನಾನು ಸಾಕ್ಷಿ ಹೇಳ್ತೀನಿ, ನಿಮ್ಮ ಮಕ್ಕಳಲ್ಲ ನನ್ನ ಮಗಲ್ಲ ಅಂತ. ನನ್ನ ಕುಟುಂಬ ಇರೋದು ನಿನಗಾಗಿ ನಿಮ್ಮ ಆ ಕೃಪೆಯಿಂದಪ್ಪ ನನ್ನ ಕುಟುಂಬದಿಂದ ನೀನು ನಾಮ ತಗೊಂಬರಿದೆ ಆಗ್ಬಾರ್ದು ಅಂತ ನಾನು ಪ್ರೇಯರ್ ಮಾಡ್ಕೊಂಡಿದ್ದೆ. ದೇವರು ಅದ್ಭುತವಾಗಿ ಎಲ್ಲ ಇಲ್ಲ ಅಂತ ಏಸಪ್ಪ ಆವತ್ತು 33 ವರ್ಷ ಭೂಮಿ ತಿರುಗಾಡಿದ್ರು. ಈಗ ನಿಮ್ಮ ಜೊತೆ ಹೃದಯದೊಳಗೆ ಈ ಕೃಪೆ ಟೈಮ್ನ ನೋಡೋಕ್ಕೆ ಎಕ್ಸ್ಪೆಕ್ಟ್ ಮಾಡಿದ ಅನೇಕ ನಮಗೆ ಸಿಕ್ಕಿದೆ. ಇಲ್ಲೇ ಜೊತೆ ಒಳಗೆ ಇದೆ. ದೇವರಿಗೆ ಎಷ್ಟು ಸ್ತೋತ್ರ. ಇನ್ಯಾರು ಸಾಕ್ಷಿ
ಸಾಕ್ಷಿ ಇದೆ ಪ್ರಿಯ. ನನಗೆ ಸೇರ್ತು ಬಂದು ಅನೇಕ ಮಾಡ್ತಿದ್ದಾಗ ತುಂಬ ಅಷ್ಟು ನೋವಿತ್ತು ಕೋಟಿ ಫಾಸ್ಟ್ ಹೋಗಿ ಪ್ರೇಯರ್ ಮಾಡಿದ್ಮೇಲೆ ಹಾಗೇನೆ ನಿರ್ಗುಣ ಮಾಡಿದ್ದಾರೆ. ಏಸಪ್ಪ ಈ ಲೈವ್ ನಿಮಗೆ ಸಿಗ್ತಾರೆ. ದೇವರಿಗೆ ಕೋಟಿ ನಿಮಗೆ ಗೊತ್ತಾಗ್ತಿದೆ ಈ ಆಲೆ ಯಜಮಾನ ತಿರ್ಗಾಡ್ತಾ ಇದ್ದಾರೆ ದೇವರು ನಿಮಗೆ ಸ್ಪಂದಿಸ್ತಾ ಇದ್ದಾರೆ, ನಿಮಗೆ ಸಿಗ್ತಾ ಇದ್ದಾರೆ, ಮನೇಲಿ ಮಾತಾಡ್ಕೊಂಡು ಇಲ್ಲ ಅಂದ್ರೆ ನಿಮಗೆ ಹೇಳ್ತಾರೆ ನಿಮ್ಮ ಮನಸ್ಸಲ್ಲಿ ಏನು ಅನ್ಕೊಂಡ್ಬಂದಿದ್ದೀರಾ ಹೇಳ್ತಿಲ್ವಾ? ನಿಮ್ಮ ಕಷ್ಟಗಳು ನೀವು ಕಣ್ಣೀರಿಗಾಗಿ ಹತ್ತಿದ್ರಿ, ನೀವೇ ಅದಕ್ಕೆ ಹೇಳ್ಬೇಡಿ. ಬೇರೆ ನೀನು ಮಾತ ಮರ್ಯಾದೆಗೆ ಹೇಳ್ದಲ್ಲ ಮಹಿಮೆ ನೋಡ್ತೀಯ ಅಂತ, ಆ ಮಹಿಮೆ ನಾನು ನೋಡ್ತೀನಿ. ಹೇಳ್ಕೊಂಬನ್ನಿ ಸಾಕು, ನೀವು ಹೇಳ್ಕೊಂಬನ್ನಿ ಸಾಕು. ಬಾ ಅವತ್ತು ಮಾತ ಮರ್ಯಾದೆಗೆ ನೀವು ಮಹಿಮೆ ಬಂದ್ರೆ ಸಾಕು. ನೀವು ಅಳೋದು ನಿಮ್ಮ ಮನೆ ದುಃಖದ ಮನೆ ಹೋಗಿ ಮಾತ ಮರ್ಯಾದೆ ಹೇಳ್ತಾ ಇದ್ದಾರೆ, ಮಹಿಮೆ ಬಂತು, ಅಭಿಷೇಕ ಬಂತು, ಎಲ್ಲರೂ ನರಕ ಸ್ಟಾರ್ಟ್ ಹೇಳ್ತಿದ್ರು. 2 ಸಲ ಹೇಳ್ತಾವ್ರೆ ಸತ್ತು ಹೋಗಿದ್ದಂಗೆ ಬದುಕ್ತಾರೆ. ಅದನ್ನ ಹೇಳಿ ಅಲ್ಬೇಡಿ, ಅಯ್ಯೋ ನನಗೆ ಕಾಯಿಲೆ ಬಂತು ನೋವು ಬಂತು ಹೇಳ್ಬೇಡಿ. ಆ ಮಾತಾಗ ಹೇಳ್ದಲ್ಲ ಮಹಿಮೆ, ಆ ಮಹಿಮೆ ನನ್ನ ಪಾಲ್ಗಾರ ಮಾಡಲ್ಲ. ದೇವ್ರು ಹೇಳ್ತಾರೆ ನೀನು ನಂಬ್ತೀಯ, ದೇವ್ರನ್ನ ನಂಬ್ತೀನಿಯಪ್ಪ. ಆ ಮಹಿಮೆ ಇವತ್ತು ಆ ಮಹಿಮೆ ನೀನು ನೋಡ್ತೀಯ. ಮಾತಾ ನೋಡಿದ್ರು, ಮರಿಯಲ್ಲಿ ನೋಡಿದ್ರು, ಇವತ್ತು ಹೇಳ್ಬೋದು ದೇವ್ರು ನಿಮಗೂ ಅವಕಾಶ, ನನಗೂ ಆ ಚಾನ್ಸ್ ಕೊಟ್ಟಿದ್ದಾರೆ. ಒಬ್ಬೊಬ್ರಿಗೂ ಚಾನ್ಸ್ ಚಾನ್ಸ್ ಇದೆ, ಒಬ್ಬೊಬ್ರಿಗೂ ಚಾನ್ಸ್ ಇದೆ. ದೇವರು ನನ್ನ ದೇವರು ಯಾವತ್ತೂ ಪಕ್ಷಪಾತಿ ಅಲ್ಲ. ಹುಡುಕೋರಿಗೆ ಎಲ್ಲರಿಗೂ ಚಕ್ಕಾಯಿಗೆ ಸಿಗ್ತಾ ಇದ್ದಾರೆ, ಚಕ್ಕಾಯಿಗೆ ಸಿಗ್ತಾ ಇದ್ದಾರೆ, ಸಿಗ್ತಾ ಇದ್ದಾರೆ. ಅಲ್ಲಿ ದುರಾಚಾರ ಹೆಂಗಸಿಗೆ ಸಿಗ್ತಾ ಇದ್ದಾರೆ ದೇವರು, ಮನೆಯ ಅನಾಥರು ಅವರಿಗೆ ಸಿಗ್ತಾ ಇದ್ದಾರೆ, ಸಿಗ್ತಾ ಇದ್ದಾರೆ. ಒಬ್ಬೊಬ್ಬರು ಆ ಕಳ್ಳನು ಸಿಗ್ತಾ ಇದಾರಲ್ಲ. 1 ಸೆಕೆಂಡ್ ಸೈಲೆಂಟ್ ಆಗಿ ಏನು ಹೇಳ್ಬೇಡಿ, ಅಲ್ಲಿ ಹೇಳ್ಬೇಡಿ, ಕಣ್ಣೀರೇ ಸಿಗ್ಬೇಕು. ಒಳ್ಳೆಯವರು ಪರಿಸರ ಸದುಕಾರಿಗೆ ದೇವರಲ್ಲಿ ಇದ್ರು ಅವ್ರು ಕಂಡ್ಕೊಳ್ಳಿಲ್ಲ. ಆ ಕಳ್ಳ ಹೆಂಗೆ ಕಂಡ್ಕೊಂಡ ಆ ಮಹಿಮೆನ, ಆ ದುರಾಚಾರ ಹೆಂಗೆ ಕಂಡ್ಕೊಂಡು, ಚಕ ಹೆಂಗೆ ಕಂಡ್ಕೊಂಡು, ಯಾರ್ಯಾರು ಬಯಸಿದ್ರು ಅವರಿಗೆ ಆ ಮಹಿಮೆ ರಿಲೀಸ್ ಆಯ್ತು. ಯಾರ್ಯಾರು ಆ ದೇವ್ರನ್ನ ಬಯಸಿದ್ರು, ಯಾರ್ಯಾರು ಹುಡುಕಿದ್ರು, ಆ ಕಳ್ಳ ಏನ್ ಮಾಡ್ಬೇಕು, ಲೋಕನ ಬಿಡ್ಬೇಕು, ನಾನನ್ನ ಕೇಳಿಲ್ಲ, ಬಾ ನನ್ನ ಜೊತೆ ಇರ್ಬೇಕಪ್ಪ. ಲವ್ ಅಪ್ಪ ಅವನು ವರ್ಷ ಪೂರ್ತಿ ಮೋಸ್ಟ್ಲಿ ಅವ್ನು 30 ವರ್ಷ 35 ಫುಲ್ ಕಳ್ತನ, ಕೊಲೆ, ಮೋಸ. ಲಾಸ್ಟ್ ಮೂಮೆಂಟ್ ಅಲ್ಲಿ ಕುಳಿಸು ಅಂತ ಕೇಳಿಲ್ಲ, ಅಪ್ಪ ನಾನು ನಿನ್ ಜೊತೆ ಮಹಿಮೆಯಲ್ಲಿ. ಆ ಮಹಿಮೆ ಅವನು ಇಲ್ಲೋ ಹಂಗಾರೆ ಸುವಾರ್ತೆ ಕೇಳಿದಾನೆ, ಆ ಒಂದು ವಿಷಯ ಸಿಗ್ತಾ ಇದೆ, ನಾನು ಬದುಕ್ಸು, ಒಬ್ಬ ಕೇಳ್ದ ಬದುಕ್ಸು. ಅವನು ಬದುಕಲಿಲ್ಲ, ಅವನು ಆ ಮಹಿಮೆಯಲ್ಲಿ ಹೋಗ್ಲಿಲ್ಲ, ಪಾಲುಗಾರ ಆಗ್ಲಿಲ್ಲ. ಆದ್ರೆ ಒಬ್ಬ ನಿನ್ ಮಹಿಮೆ ಬೇಕು ನನಗೆ, ನೀನೇ ಬೇಕಪ್ಪ ನನಗೆ, ನೀನ್ ಸಾಕು, ನೀನ್ ಸಾಕು. ಅವನ ಅಪ್ಪ ನೋಡ್ಬೇಕು ಅಂತ ಕೇಳಿಲ್ಲ, ನನ್ನ ದೇವ್ರನ್ನ ನೋಡ್ಬೇಕು. ಒಬ್ಬ ಕಳ್ಳ ಬಯಸ್ತಾ ಇದ್ದಾನೆ, ಒಬ್ಬ ಕಳ್ಳನಿಗೆ ದೇವ್ರು ಸಿಗ್ತಾ ಇದ್ದಾರೆ, ಒಬ್ಬ ಚಿಕ್ಕ ಮಗುಗೆ ದೇವ್ರು ಸಿಗ್ತಾ ಇದ್ದಾರೆ, ಸತ್ತೋಗಿರೋನಿಗೆ ದೇವ್ರು ಸಿಗ್ತಾ ಇದ್ದಾರೆ. ಆ ಯೌವನಸ್ಥ ಏನು ಮಾತಾಡಕ್ಕಾಗಲ್ಲ, ಅವನ್ನ ದೇವ್ರು ಹುಡುಕೊಂಡು ಹೋಗಿ ತನ್ನ ಮಹಿಮೆಯ ಪ್ರಕಟ ಮಾಡಿದ್ರು. ಕಳ್ಳನಿಗೆ ಸಿಕ್ಕಿದ್ರು, ಒಬ್ಬೊಬ್ರಿಗೂ ಸಿಗ್ತಾ ಇದ್ದಾರೆ. ಯಾರು ಆತ್ಮದಲ್ಲಿ ಬಡವರಾಗಿದ್ರು, ಆತ್ಮ ಯಾರ್ದು ನೊಂದೋಗಿತ್ತು, ಹೃದಯ ಯಾರ್ದು ನೊಂದೋಗಿತ್ತು, ಅವ್ರನ್ನೇ ಹೋಗಿ ಆ ಹೃದಯನ ಟಚ್ ಮಾಡಿದೆ. ಶ್ರೀಮಂತರ ಮನೆಗೆ ವಿಸಿಟ್ ಮಾಡಿದ್ದಾರೆ. ಶ್ರೀಮಂತರ ಮನೆಗೆ ಒಬ್ಬ ಮನೆಗೆ ಹೋದಾಗ ಅವನು ಹೆಂಗೆ ಪರೀಕ್ಷೆ ಅವನು ಹೆಂಗೆ ಮಾಡ್ದ ದೇವ್ರು ನೋಡಿದ್ರು. ಶ್ರೀಮಂತ ಅವನ ಮನಸ್ಸು ಏನಿದೆ, ಅವನು ಶ್ರೀಮಂತ ಅವನು, ಆದ್ರೆ ಆತ್ಮನೇ ಅವನು ಬಡವ. ಆತ್ಮದಲ್ಲಿ ದೇವರಿಲ್ಲ ಅವನಿಗೆ. ಆತ್ಮದಲ್ಲಿ ಜನ ದೇವ್ರು ಹುಡುಕ್ತಾ ಇದ್ರು, ಅವನು ದೇವ್ರ ಆತ್ಮದಲ್ಲಿ ಶ್ರೀಮಂತ. ಅವನು ಶಾರೀರಿಕವಾಗಿ ಶ್ರೀಮಂತ, ಇವರು ಆತ್ಮದಲ್ಲಿ ಶ್ರೀಮಂತ. ನೀವು ಆತ್ಮದಲ್ಲಿ ಶ್ರೀಮಂತ ಯಾಕಂದ್ರೆ ಅಂತ ಒಳ್ಳೆ ದೇವರು, ಆಕಾಶ ಉಂಟು ಮಾಡಿ ದೇವರು ನನ್ನನ್ನ ನಿಮ್ಮನ್ನ ಹುಡುಕಂಡು ಬಂದಿದ್ದಾರೆ. ಕಳ್ಳನ ಪಕ್ಕನೇ ಯೇಸು ಸ್ವಾಮಿ, ಆ ಕಳ್ಳನ ಪಕ್ಕನೇ ನಿಂತಿದ್ದಾರಲ್ಲ, ಜೊತೆನೇ ನಿಂತಿದ್ದಾರಲ್ಲ. ಇವತ್ತೇ ನನ್ನ ಜೊತೆ, ಇವತ್ತೇ ಎಂತ ದೊಡ್ಡ ಅದು ಬ್ಲೆಸ್ಸಿಂಗ್ ಅಂದ್ರೆ ಅದು ಸಾಮಾನ್ಯ ಅಲ್ಲ ಪ್ರಿಯ. ನೀವು ಐಶ್ವರ್ಯ ಸಂಪತ್ತು ಕೊಡಿ ಅಂತ ಕೇಳದೆ ಬೇಡ, ಬರುತ್ತೆ ಪ್ರಿಯ. ನೀವು ಬೀಜ ಹಾಕಿದ್ದೀರಾ,
ಬೀಜ ಅಂತ ಹೇಳಿದ್ರೆ ದೇವರ ನಿನ್ನ ಮಹಿಮೆ. ನೀವು ಅಷ್ಟೇ ಹೇಳಿ ಸಾಕು, ನಿನ್ನ ಮಹಿಮೆ ನೋಡ್ಬೇಕು ಸಾಕು ಅಷ್ಟೇ. ಮಿಕ್ಕಿದ ಅದು ಹಾಗೆ ಬರುತ್ತೆ. ಇನ್ಮೇಲೆ ನೀವು ಪ್ರೇಯರ್ ರಿಕ್ವೆಸ್ಟ್ ಪ್ರಿಯರೇ, ಬೇರೆ ನಿನ್ನ ಬರೋಣ ಹತ್ರ ಆಗ್ತಾ ಇದೆಯಪ್ಪ, ಆ ನಿನ್ನ ಮಹಿಮೆಯಲ್ಲಿ ನಾನು ನೋಡ್ಬೇಕಪ್ಪ, ಆ ಮಹಿಮೆಯಲ್ಲಿ ಪಾಲುಗಾರ ಆಗ್ಬೇಕಪ್ಪ. ಯಾಕಂದ್ರೆ ಮನೆಯಲ್ಲಿ ಹೀಗೆ ಆರಿಸ್ಕೊಂಡಿದ್ದ ಭಾಗ ಯಾರು ತೆಗಿಯಕ್ಕಾಗಲ್ಲ. ನೀವು ಕೇಳ್ತದ ಮಹಿಮೆನ ಅದನ್ನ ದೇವ್ರ ತಪ್ಪಿಸಲ್ಲ, ಯಾರು ಅದು ನಿಮ್ಮನ್ನ ಕಿತ್ಕೊಳಕ್ ಆಗಲ್ಲ. ಅದರಲ್ಲಿ ಯಾವುದೇ ಕಾರಣಕ್ಕೂ, ಯಾಕಂದ್ರೆ ದೇವರ ಯೆಹೋವನ ಸಂತೋಷ ಹೆಸರನ್ನ ಸೇರಿಸದೆ ಆ ದೇವರ ಮಹಿಮೆ ನಿಮ್ಮನ್ನ ಹೋಲಿಸಿ